ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಕೇಂದ್ರದ ಬಜೆಟ್ನಲ್ಲಿ ಐತಿಹಾಸಿಕ ಕಿತ್ತೂರು ಕಡೆಗಣನೆ ಬಗ್ಗೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಏನಂದ್ರು? ಹೌದು, ಇಂದು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಸಂವಾದ ನಡೆಸಿ ಕೇಂದ್ರ ಬಜೆಟ್ನಲ್ಲಿ ಸರ್ಕಾರಿ ಶಾಲೆಗಳಿಗೆ ಉಚಿತ ಇಂಟರ್ನೆಟ್ ಸೌಲಭ್ಯ ಕಲ್ಪಿಸಿಕೊಡುವುದು, ಕೇಂದ್ರ ಬಜೆಟ್ನಲ್ಲಿ ಕಿತ್ತೂರಿಗೆ ಪ್ರಾಶಸ್ತ್ಯ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದರು. ಸರ್, ಈಗ ಕೇಂದ್ರ ಸರ್ಕಾರ ಬಜೆಟ್ ಅಲ್ಲಿ ಪ್ರತಿ ಸರ್ಕಾರಿ ಶಾಲೆಗೂ ಸಹ ಒಂದ್ ರೀತಿ ಮೊಬೈಲ್ ಇಂಟರ್ನೆಟ್ ಸೌಲಭ್ಯ ಇದಾಗಿದೆ. ಹಾಗಾಗಿ ನಿಮ್ಮ ಅಭಿಪ್ರಾಯ? ಇವು ಕೊಡ್ಬೇಕು. ಅವನ್ನ ಇವು ದೇ ಆರ್ ಆಲ್ ವೆರಿ ನೆಸೆಸರಿ ಇವತ್ತಿನ ಕಾಲಮಾನದಾಗ. ಯಾಕಂದ್ರೆ ಎಲ್ಲ ಪ್ರತಿಯೊಂದು ಕೂಡ ವಿ ಆರ್ ಇನ್ ಟು ವೆಬ್ ಈಗ. ಯಾಕಂದ್ರೆ ನೀವು ನೆಟ್ ಟಿಕೆಟ್ ಪ್ರೊವೈಡ್ ಮಾಡದೇ ಇದ್ರೆ ಬೇಸಿಕ್ ಥಿಂಗ್ಸ್ ಹಿಂದೆ ಉಳಿದು ಬಿಡ್ತಾವೆ. ಯಾಕಂದ್ರೆ ಎಲ್ಲ ಕಡೆ ಸ್ಮಾರ್ಟ್ ಬೋರ್ಡ್ಸ್ ಕೊಡಾಯ್ತವು. ನಾವು ಈಗ ಅವಕ್ಕೆ ಎಕ್ಸ್ಟ್ರಾ ಪೇ ಮಾಡಿ ತಗೊಳ್ಳುವಂಥದ್ದು ಉಳಿತೈತಿ. ವೆನ್ ಇಟ್ ಈಸ್ ಡೈರೆಕ್ಟ್ಲಿ ಗಿವನ್ ಬೈ ದಿ ಗೌರ್ಮೆಂಟ್ ಎಲ್ಲ ಈಸಿ ಆಗ್ತದೆ, ಮಾಡ್ಬೇಕಾದ್ರೆ. ಬಜೆಟ್ ಘೋಷಣೆ ಆಗಿದೆ ಸರ್, ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಐತಿಹಾಸಿಕ 50 ತಾಣಗಳನ್ನ ತಗೊಂಡಿದ್ದಾರೆ, ಕಿತ್ತೂರ್ನ ಕೈ ಬಿಟ್ಟಿರ್ತಕ್ಕಂಥ. ಇವು ಕೇಂದ್ರದಾಗ ಮತ್ತು ಇಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಐ ಶುಡ್ ನಾಟ್ ಟಾಕ್. ನಾ ಮಾತಾಡಬಾರ್ದು. ಈಗ ಬರ್ತಕ್ಕಂಥ ರಾಜ್ಯ ಮುಂದಿನ ಬಜೆಟ್ ಇದಾಗಿದೆ, ಏನಾದ್ರು ಬೇರೆ ಬೇರೆ ಪ್ಲಾನ್ ಹಾಕೊಂಡಿದ್ರು ಸರ್ ಬಜೆಟ್ ಅಲ್ಲಿ? ಕೊಟ್ಟಿದ್ವು, ನಮಗೆ ಏನು ಅವಶ್ಯಕತೆ ಐತೆ ಅನ್ನೋದನ್ನು ಬಜೆಟ್ದಾಗ ಇನ್ಕ್ಲೂಡ್ ಮಾಡ್ರಿ ಅಂತ ನಿನ್ನೆ ಕೊಟ್ಟು ಬಂದೇನೆ. ನಿನ್ನೆ ಲಾಸ್ಟ್ ವೀಕ್ ನಿನ್ನೆ ವಾಲ್ಮೀಕಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ 4 ಜನ ಸಚಿವರು ಮೀಟಿಂಗ್ ಮಾಡಿರ್ತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ. ನನಗೆ ಐಡಿಯಾ ಇಲ್ಲಪ್ಪ. ಇಲ್ಲ, ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ರಿಗಾರ್ಡಿಂಗ್ ದಟ್. ಈಗ ನಿಮ್ಮ ಅಭಿಮಾನಿಗಳು ಒಂದು ಹೇಳ್ತಾರೆ ಸರ್, ಬಾಬಾ ಸಾಹೇಬ್ ಪಾಟೀಲ್ ಅವರು ಒಂದ್ಸಲ ಕೃಷಿ ಸಚಿವರು ಆಗ್ಬೇಕು, ಇಲ್ಲ ಶಿಕ್ಷಣ ಸಚಿವರು. ಈ ಮತ್ತು ಅದನ್ನ ಹೇಳ್ತೀರೋ ಮಾರ, ನಾ ಏನಾಗವಲ್ಲ, ಸುಮ್ಮನೆ ಕ್ಷೇತ್ರ ಕಟ್ ಅನುದಾನ ಕೊಡ್ರಿ. ಮತ್ತೆ 2ನೇ ಸಲ ಕೇಳಿದೆ ಶಿಕ್ಷಣ ಸಚಿವರು ಆಗ್ಬೇಕು ಅಂತ. ಬೇಡ, ಏನು ಬೇಡ. ನಮಗೆ ಕೇಳಿದಂತ ಗ್ರಾಂಟ್ ಕೊಡಲಿ ನಮ್ಮ ಕ್ಷೇತ್ರಕ್ಕೆ. ಯಾವ ಮಂತ್ರಿ ಯಾರನ್ನಾರು ಮಾಡ್ಲಿ, ಅವ್ರು ಸೀನಿಯರ್ಸ್. ಎಷ್ಟು ಒಟ್ಟಾರೆ ಶಕ್ತಿ ಗೊತ್ತೈತಲ್ಲ. ಮಾನ್ಯ ಕಿತ್ತೂರು ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು.